ಹಾಯ್ ನಮಸ್ತೆ. ಇದು ಪಂಜುರ್ಲಿ ದೈವದ ಕತ್ರಿ ಮಂಚವು. ಇದಕ್ಕೆ ಪ್ಲೇನ್ ವರ್ಕ್ ಎಲ್ಲ ಫಿನಿಶ್ ಆಗಿದೆ. ಈಗ ಪಾಲಿಶ್ ಎಲ್ಲೊಂದು ಕೊಡಲಿಕ್ಕೆ ಬಾಕಿ ಉಂಟು. ಹಾಗಾಗಿ ಫಸ್ಟಿಗೆ ಸಿಲ್ಲಾಕ್ ಮತ್ತು ವುಡ್ ಸ್ಟೈನರ್ ಓಕೆ ಅಲ್ವ, ಮತ್ತು ಟಿನ್ನರನ್ನು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಲಿಕ್ಕೆ ಉಂಟು. ಆಲ್ರೆಡಿ ಈಗ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ನಾನು. ಅದನ್ನೀಗ ಬ್ರಷಲ್ಲಿ ಕೊಡಲಿಕ್ಕೆ ಉಂಟು. ಆ ಡಿಸೈನ್ಗೆಲ್ಲ ಫಸ್ಟಿಗೆ ಬ್ರಷಲ್ಲಿ ಕೊಡಬೇಕಾಗ್ತದೆ, ಇಲ್ಲದಿದ್ದರೆ ಅದು ಬಟ್ಟೆಯಲ್ಲಿ ಸರಿಯಾಗುವುದಿಲ್ಲ. ಹಾಗಾಗಿ ಬ್ರಷಲ್ಲಿ ಕೊಡುವ. ಬಟ್ಟೆಯಲ್ಲಿ ಬೇರೆ ಪ್ಲೈನ್ ಜಾಗಕ್ಕೆಲ್ಲ ಬಟ್ಟೆಯಲ್ಲಿ ಕೊಟ್ಟರೆ ಒಳ್ಳೆಯದಾಗ್ತದೆ. 3-4 ಸಲ ಕೊಡಬೇಕಾಗ್ತದೆ, ಇಲ್ಲದಿದ್ದರೆ ಪಾಲಿಶ್ ಎಲ್ಲ ಕ್ಲೀನಾಗಿ ಬರುವುದಿಲ್ಲ. 2 ಕೋಟಲ್ಲಿ ಬರುವುದಿಲ್ಲ, ಒಂದು 3 ಸಲ ಆದರೂ ಕೊಡಬೇಕಾಗ್ತದೆ. ನಾಳೆ ಕೊಡಲಿಕ್ಕೆ ಉಂಟು, ಬೆಳಿಗ್ಗೆ ಬರ್ತಾರೆ ತಗೊಂಡು ಹೋಗ್ಲಿಕ್ಕೆ. ಹಾಗಾಗಿ ನೈಟೆಲ್ಲ ಎಷ್ಟು ಹೊತ್ತಾದರೂ ಸಹ ಫಿನಿಶ್ ಮಾಡಿ ನಾಳೆ ಬೆಳಿಗ್ಗೆಗೆ ರೆಡಿ ಮಾಡಿ ಇಡಬೇಕಾಗ್ತದೆ. ಹಾಗೆ ಇದು ಹಲಸಿನ ಮರದ್ದು ತಯಾರು ಮಾಡಿದ್ದ ಇದು ಮಂಚವು, ಹಲಸಿನ ಕಟ್ಟಿಗೆದ್ದು. ಹಲಸಿನ ಮರಕ್ಕೆಲ್ಲ ಸಿಕ್ಕಾಪಟ್ಟೆ ರೇಟ್ ಉಂಟು, ಹಾಗಾಗಿ ತಗೊಳ್ಳಿಕ್ಕೆ ತುಂಬ ಕಷ್ಟ ಆಗ್ತದೆ. ಹಣ ತುಂಬ ಜಾಸ್ತಿ ಆಗಿದೆ ಹಲಸಿನ ಮರಕ್ಕೆ. ದೈವ ಮಂಚಗೆ ಅದೇ ಬೇಕಾಗ್ತದೆ, ಬೇರೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ದೈವಕ್ಕೆ ಹಲಸಿನ ಕಟ್ಟಿಗೆಯ ಮರವೇ ಬೇಕು. ಜಾಸ್ತಿ ಅದನ್ನೇ ಉಪಯೋಗಿಸ್ತಾರೆ ಎಲ್ಲರೂ. ಜಾಸ್ತಿ ಅಂತಲ್ಲ, ಅದನ್ನೇ ಉಪಯೋಗ ಮಾಡೋದು, ಬೇರೆದರಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೋಡಿ, 3-4 ಸಲ ಕೊಟ್ಟಾಯಿತು. ನೋಡಿದರೆ ಬೆಳಿಗ್ಗೆ ನೋಡಬೇಕು, 1-2 ಸಲ ಕೊಟ್ಟರೆ ಮತ್ತೆ ಚೆಂದ ಆಗ್ತದೆ. ಹಾಗೆ ನೋಡಿ, ಫಿನಿಶ್ ಆಯಿತು. ಸ್ವಲ್ಪ ಚೆಂದ ಆಗಿದೆ, ಶೈನಿಂಗ್ ಎಲ್ಲ ಬಂದಿದೆ. ನಾಳೆ ಬೆಳಿಗ್ಗೆ ಬೇಗ ಎದ್ದು ಕೊಟ್ಟರೆ ಒಳ್ಳೆಯದಾಗ್ತದೆ, ಚೆಂದ ಆಗ್ತದೆ. ನಮಸ್ತೆ ಗೆಳೆಯರೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.